ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನನ್ನ ಕೊನೆ ವಿಡಿಯೋದಲ್ಲಿ ನೀವು ರ್ಯಾಪಿಡೋ ಕ್ಯಾಪ್ಟನ್ ಜೊತೆಗೆ ನಾನು ಮಾತಾಡೋದನ್ನ ನೋಡಿದ್ರೆ ಅವರ ಎಕ್ಸ್ಪೀರಿಯನ್ಸ್ ನಾವು ತಿಳ್ಕೊಂಡ್ವಿ. ಇವತ್ತು ನಾನು ಓಲಾದಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ತಾ ಇದ್ದೀನಿ. ಅದು ಈ ಬೈಕ್ ಅನ್ನೋ ಒಂದು ಸಪ್ರೇಟ್ ಆಗಿರೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಮೋಸ್ಟ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ನಾವು ಬುಕ್ ಮಾಡಬಹುದು. ಸೊ ಅದನ್ನ ಇವತ್ತು ಬುಕ್ ಮಾಡೋಣ, ಮತ್ತೆ ಹಾಗೆ ಅದನ್ನ ಅವರ ಎಕ್ಸ್ಪೀರಿಯನ್ಸ್ ನ ತಿಳ್ಕೊಳ್ಳೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಈಗಾಗಲೇ ಈ ಬೈಕ್ ಬ್ಯಾನ್ ಆಗಿದೆ, ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಸೊ ಯಾರು ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನ ಇಟ್ಕೊಂಡು ಬೈಕ್ ಟ್ಯಾಕ್ಸಿನ ಓಡಿಸೋ ಹಾಗಿಲ್ಲ. ಆದ್ರೂ ಕೂಡ ಈ ಓಲಾದಲ್ಲಿ ಅದಕ್ಕೆ ಆದಂತ ಒಂದು ಸಪ್ರೇಟ್ ಆಪ್ಷನ್ನೇ ಕೊಟ್ಟಿದ್ದಾರೆ ಬುಕ್ ಮಾಡೋದಕ್ಕೆ. ಇದೇನ್ ಲೀಗಲ್ಲ, ಇಲ್ಲೀಗಲ್ಲ, ಅದ್ರ ಬಗ್ಗೆ ಈ ಬೈಕ್ ಟ್ಯಾಕ್ಸಿ ಓಡಿಸುವಂತ ಓಲಾ ಡ್ರೈವರ್ ಅಥವಾ ರೈಡರ್ ಅಂತ ನಾವೇನ್ ಕರಿತೀವಿ, ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಇದೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಬನ್ನಿ, ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಅವ್ರ ಜೊತೆಗೆ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಹಾಗೆ ಅವರು ಆನ್ ದ ರೆಕಾರ್ಡ್ ಮಾತಾಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಆಫ್ ದ ರೆಕಾರ್ಡ್ ಮಾತಾಡಿಸಿ ಅವರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದಿರೋ ಪ್ರಯತ್ನ ಮಾಡ್ತೀನಿ. ಓಲಾ ಬೈಕ್ನ ಬುಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಆಲ್ರೆಡಿ ಇಲ್ಲಿ ಆಪ್ಷನ್ಗಳು ಕಾಣಿಸ್ತಾ ಇದೆ. ಈ ಬೈಕ್ ಅಂತ ಇದೆ, ಹಾಗೆ ನಾರ್ಮಲ್ ಬೈಕ್ ಅಂತ ಇದೆ. ಈ ಬೈಕ್ ಇನ್ನು 8 ನಿಮಿಷ ದೂರದಲ್ಲಿದೆ, ನಾರ್ಮಲ್ ಬೈಕು 6 ನಿಮಿಷ ಅಂತ ಇದೆ. ಬಟ್ ನಾನು ಆಲ್ರೆಡಿ ಈ ಬೈಕ್ನ ಒಂದು ಸರ್ತಿ ಪ್ರಯತ್ನ ಮಾಡಿದೆ, ಅದು ಬುಕ್ ಆಗಿಲ್ಲ. ಅವ್ರು ಯಾರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅನಿಸುತ್ತೆ. ಸೊ ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೇ ಇದು. ಇವರು ಈ ಬೈಕ್ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಇಟ್ ಈಸ್ ಇಲ್ಲೀಗಲ್ ಅಂತ RTO ಅವರು ಅನೌನ್ಸ್ ಮಾಡಿದ ಮೇಲೂ ಕೂಡ. ಸೊ ಇದು ಡ್ರೈವರ್ಗಳಿಗೆ ಗೊತ್ತಾ, ಓಲಾದಲ್ಲಿ ಬೈಕ್ ಓಡಿಸೋರಿಗೆ, ಅಥವಾ ಗೊತ್ತಿದ್ದರೂ ಅದು ಯಾವ ರೀತಿ ಓಡಿಸ್ತಾ ಇದ್ದಾರೆ, ಅವರಿಗೆ ಅದರಿಂದ ಏನು ತೊಂದರೆ ಆಗಿಲ್ವಾ ಅನ್ನೋದು ಕೇಳೋದೇ ಇದರ ವಿಡಿಯೋದ ಉದ್ದೇಶ. ಸೊ ಬನ್ನಿ, ಮತ್ತೊಂದು ಸರ್ತಿ ಪ್ರಯತ್ನ ಮಾಡೋಣ ಬುಕ್ ಮಾಡೋದು. ಇದು ಬುಕ್ಕಿಂಗ್ ಸುಮಾರು ಟೈಮ್ ತೊಗೊಳುತ್ತೆ ಡ್ರೈವರ್ಗಳು ಎಕ್ಸೆಪ್ಟ್ ಮಾಡೋದಕ್ಕೆ. ಸೊ ಒಂದು ವೇಳೆ ಎಕ್ಸೆಪ್ಟ್ ಆದರೆ ಮುಂದಿನ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನಾನು ಓಲಾ ಮತ್ತು ಊಬರ್ ಎರಡು ಆ್ಯಪ್ಗಳಲ್ಲಿ ರೈಡ್ ಬುಕ್ ಮಾಡೋಣ ಅಂತ ಭಾಳ ಪ್ರಯತ್ನ ಮಾಡಿದೆ. ಎರಡರಲ್ಲೂ ಯಾವುದೇ ಬೈಕ್ ನಿಯರ್ ಬೈ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನನಗೆ ಬೈಕ್ ಬುಕ್ ಮಾಡೋಕ್ಕೂ ಆಗಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ಇವತ್ತು ಇಷ್ಟೇ, ಓಲಾದಲ್ಲಿ ಈ ಬೈಕ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆಲ್ರೆಡಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ಬೈಕ್ ಟ್ಯಾಕ್ಸಿ ಅಂದರೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರುವಾಗ, ಕಂಪ್ಲೀಟ್ ಆಗಿ ಬ್ಯಾನ್ ಆಗಿರುವಾಗ, ಯಾಕೆ ಓಲಾದವರು ಅದಕ್ಕೆ ಅಂತ ಒಂದು ಸಪರೇಟ್ ಆಗಿ ಆಪ್ಷನ್ ಕೊಟ್ಟು ಅದನ್ನ ಜನರಿಗೆ ಬುಕ್ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ? ಒಂದು ವೇಳೆ ಏನಾದರೂ ಆ ಬೈಕ್ ಓಡಿಸುವಂತ ಬೈಕ್ ಡ್ರೈವರ್ಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅದರ ಜವಾಬ್ದಾರಿ ಯಾರು ತಗೋತಾರೆ? ಈ ತರದ ವಿಷಯಗಳನ್ನ ತಿಳ್ಕೊಬೇಕನ್ನೋದೇ ನನ್ನ ಉದ್ದೇಶ ಆಗಿತ್ತು. ಆದ್ರೆ ಇವತ್ತು ನನಗೆ ಯಾವುದೇ ಈ ಬೈಕ್ ಆಗಲಿ, ನಾರ್ಮಲ್ ಬೈಕ್ ಆಗಲಿ ಓಲಾದಲ್ಲೂ ಸಿಗ್ಲಿಲ್ಲ, ಊಬರಲ್ಲೂ ಸಿಗ್ಲಿಲ್ಲ. ಸೊ ಹಾಗಾಗಿ ಈ ಪ್ರಯತ್ನ ನಾನು ಮುಂದುವರಿಸ್ತೇನೆ. ಆದರೆ ಸ್ವಲ್ಪ ಟೈಮ್ ಕೊಟ್ಟು ಮತ್ತೆ ಅದನ್ನ ಬುಕ್ ಮಾಡೋ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ನನಗೆ ಆ ಬೈಕ್ ಟ್ಯಾಕ್ಸಿ ಸಿಕ್ಕರೆ ಅವರ ಜೊತೆಗೆ ಮಾತಾಡಿ ಮತ್ತೆ ಆ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.